ಹಾಯ್ ಫ್ರೆಂಡ್ಸ್, ಇವತ್ತು ಮುದ್ದೆ ಮಸೊಪ್ಪು, ಸ್ವಲ್ಪ ಮೈಸೂರು ಬೇಳೆ, ತೊಗರಿಬೇಳೆ ಸ್ವಲ್ಪ ತೊಳ್ಕೊಂಡು 3 ಥರ ಸೊಪ್ಪು ಹಾಕಿದ್ದೀನಿ. ಬಸಳೆ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಎಲ್ಲ ಥರ ಸೊಪ್ಪು ತೊಳೆದ್ಬಿಟ್ಟು ಹಾಕಿದ್ದೀನಿ. ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಬಿಸಿಲಿಗೆ ಬಾಯಿ ಹುಣ್ಣೆ ಎಲ್ಲ ಆಗಿದ್ರು ಹೋಗುತ್ತೆ. ಅದಕ್ಕೆ ಸ್ವಲ್ಪ ನೀರು, 2 ಗ್ಲಾಸಸ್ ನೀರು, 2 ಟೊಮೆಟೊ, 1 ಈರುಳ್ಳಿ, 1 ಸುಳಿದಿರೋ ಬೆಳ್ಳುಳ್ಳಿ, 1 4 ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ ಸುಳಿದಿರೋದನ್ನ ಸಿಪ್ಪೆ ಸುಳಿದು ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕೂಗಿಸ್ಕೊಂಡು 1 ಸ್ಪೂನು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು, ನಾವು ಮಿಕ್ಸ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ, ಮನೆಯಲ್ಲ ಮಾಡೋದೆಲ್ಲ ಮಿಕ್ಸ್ ಹಾಕ್ಕೊತೀನಿ. ಧನಿಯಾ, ಖಾರ ಎಲ್ಲ ಮಿಕ್ಸ್ ಇದೆ ನಮ್ಮದು. ಆ ರೆಸಿಪಿ ಬೇಕು ಅಂದರೆ ವಿಡಿಯೋ ಇಲ್ಲ ಫೋಟೋ ಕಳಿಸ್ತೀನಿ, ಕಮೆಂಟ್ ಮಾಡಿ. ವಿಡಿಯೋ ಬೇಕು ಅಂದರೆ ಸಾಂಬಾರು ಪುಡಿ ಮಾತ್ರ ಎಲ್ಲ ಸಾಂಬಾರಿಗೂ ಯೂಸ್ ಮಾಡ್ಬೋದು. ಒಬ್ಬಟ್ಟು ಸಾರು, ಇದಕ್ಕಿದ ಬೇಳೆ ಸಾರು, ಪ್ರತಿಯೊಂದಕ್ಕೂ ನಾನು ಒಂದೇ ಇಂಗ್ರೀಡಿಯೆಂಟ್ ಸಾಂಬಾರು ಯೂಸ್ ಮಾಡೋದು. ನಾನು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಮಿಕ್ಸಾಗಿ ಇಟ್ಕೊಂಡಿರ್ತೀವಿ ನಾವು. ಖಾರ ಬೇರೆ, ಧನಿಯಾ ಬೇರೆ ಇಟ್ಕೊಂಡಿಲ್ಲ. ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸಿದ್ಮೇಲೆ ಡೀಸೆಲ್ ಆಯಿತು. ಡೀಸೆಲ್ ಆದಮೇಲೆ ಅದು ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ಆರಿಸ್ಕೊಂಡ್ರೆ, ತಣ್ಣಗಾಯಿತು ಅಂತಂದರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿ ಕೆಲವರು ರುಬ್ಕೊತಾರೆ. ಸ್ವಲ್ಪ ನುಣ್ಣಗೂ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತರಿ ಅಂದರೆ ನಾರು ಸಿಗುತ್ತೆ ಅಂತಾರೆ. ನಾನು ಸ್ವಲ್ಪ ನುಣ್ಣಗೆ ರುಬ್ಕೊತೀನಿ. 2 ನಿಮಿಷ ಆರ್ಕೊಳ್ಳಿ. ಅದು ಬಿಸಿ ಆದರೆ ಮಿಕ್ಸಿ ಎಲ್ಲ ಜಾರ್ ಇದಾಗ್ಬಿಡುತ್ತೆ. ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ರೊಟ್ಟಿಗೆ ಸಖತ್ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾತ್ರ. ನನ್ನ ದಿನ ಟಿಫನ್ನು, ಅಡುಗೆ ಇದೆಲ್ಲ ರೆಸಿಪಿ ಡೌನ್ಲೋಡ್ ಮಾಡ್ತಾಯಿರ್ತೀನಿ, ಅಪ್ಲೋಡ್ ಮಾಡ್ತೀನಿ. ನನ್ನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸ್ವಲ್ಪ 1 ಸ್ಪೂನ್ ಕಾಯಿ ತುರಿ, ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು 2 ರೌಂಡ್ 3 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು, ಸಾಕು. ನುಣ್ಣಗಾದಮೇಲೆ ಕುಕ್ಕರ್ಗೆ ಹಾಕಿ ಕುದಿಯೋಕ್ಕಿಡೋಣ. ರುಚಿಗೆ ತಕ್ಕಷ್ಟು ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ, ಜೀರಿಗೆ ಬೇಡ, ಹುರಿದು ಹಾಕಿದ್ದು ಸಾಸಿವೆ, ಕರಿಬೇವು, ಎಣ್ಣೆ, ಒಗ್ಗರಣೆ ಕೊಟ್ಟರೆ ಸೂಪರ್ ಸಾಂಬಾರು ಟೇಸ್ಟ್. ಕೆಲವ್ರಿಗೆ ಈ ಥರ ರುಬ್ಬಿರೋದು ಇಷ್ಟ ಆಗಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ತಿನ್ನಲ್ಲ ಅಂತಂದರೆ ಎಲ್ಲ ಥರ ಸೊಪ್ಪು ಹಾಕಿ ರುಬ್ಬಿರ್ತೀವಲ್ಲ, ಆರಾಮ್ಸೆ ಊಟ ಮಾಡ್ತಾರೆ. ಪಲ್ಯ ಮಾಡಿದ್ರೆ ಪಲ್ಯನ ಆಯ್ದಿಕ್ತಾರೆ, ತಿನ್ನಲ್ಲ, ಬೇಡ ಅಂತಾರೆ. ಈ ಥರ ಸೊಪ್ಪು ಹಾಕಿದ್ರೆ ರೊಟ್ಟಿಲಿ ಅದ್ಕೊಂಡು, ಚಪಾತಿಗೆ ಅದ್ಕೊಂಡು, ಮುದ್ದೆ ಅದ್ಕೊಂಡು ಆರಾಮ್ಸೆ ತಿಂತಾರೆ. ಎಲ್ಲ ಥರ ಸೊಪ್ಪು ಇರುತ್ತೆ ಅದರಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟು ಅದಾದಮೇಲೆ ಕುದಿಯೋಕ್ಕಿಡೋಣ. ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟೇ ಟೇಸ್ಟ್ ಬರುತ್ತೆ. ಮುದ್ದೆಗೆ ನೀರು ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. ನೀರು ಮಳ್ಳಿದ್ಮೇಲೆ ಅದಕ್ಕೆ 1.5 ಬಟ್ಲಷ್ಟು ಹಸಿಟ್ಟು ಹಾಕ್ಕೊತೀನಿ. ನೀರು ಮಳ್ತು ಹಸಿಟ್ಟು ಹಾಕ್ಕೊಂಡ್ರೆ 1 ಗಂಟೆ ಇಲ್ದಂಗೆ ಮುದ್ದೆ ಮಾಡ್ತೀವಿ. ಕೆಲವ್ರು ಮುಂಚೆ ಇದು ಮಾಡ್ತಾರೆ, ಚಿಕ್ಕ ಬೌಲ್, ಒಂದು ದೊಡ್ಡ ಬಟ್ಲಲ್ಲ, ಚಿಕ್ಕ ಬಟ್ಲಲ್ಲಿ ಅದೊಂದು ಬಟ್ಲು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನೀರು ನಾದಿದ್ರೆ ಸೂಪರ್ ಸಾಫ್ಟಿ ಬೆಣ್ಣೆ ಥರ ಬರುತ್ತೆ ಮುದ್ದೆ. ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ರಾಗಿ ಮುದ್ದೆ ಒಂದಿನ ಮೆಂತ್ಯ ರೆಸಿಪಿ ಬೇಕು ಅಂತಂದರೆ ಸೆಂಡ್ ಮಾಡ್ತೀನಿ. ಬಟ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಮೆಸೇಜ್ ಮಾಡ್ತೀನಿ. ಎಲ್ಲ ಹುರ್ಕೊಂಡು ಮಾಡ್ಕೊಬೇಕು ಅದನ್ನು. ಮೆಂತ್ಯ ಮುದ್ದೆನ, ರಾಗಿ ಮುದ್ದೆ. ಈ ಕಡೆ ತುಪ್ಪ ಕಾಯಕ್ಕಿಟ್ಟಿದ್ದೀನಿ. ನಮ್ಮದಿನೇ ಔಟ್ಲೆಟ್ ಮಾಡಿದ್ದೀನಿ. ಒಂದು ಪ್ರಾವಿಷನ್ಸ್ ಇದೆ, ಅಂಗಡಿಗೂ ಮನೆಗೆ ಓಡಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಬೆಣ್ಣೆ ಕಾಯಕ್ಕಿಟ್ಟಿದ್ದೀನಿ. ತುಪ್ಪ ಖಾಲಿ ಆಗಿತ್ತು ಅಂತ. ತುಪ್ಪ ಕಾಯ್ದ್ಮೇಲೆ ಹುಡುಗರಿಗೆಲ್ಲ ಮುದ್ದೆ, ತುಪ್ಪ, ಸಾಂಬಾರು ಹಾಕ್ಕೊಟ್ಟು ಆರಾಮ್ಸೆ ತಿಂತಾರೆ. ಡೈಲಿ ತುಪ್ಪ ತಿಂದೇ ತಿಂತಾರೆ ನನ್ನ ಮಕ್ಕಳು. ತುಪ್ಪ ಬೇಕೇ ಬೇಕು. ಚೆನ್ನಾಗಿ ನಾದ್ಕೊಂಡು ನೋಡಿ, ಈ ಥರ ನಾದ್ಕೊಂಡಷ್ಟು ಮುದ್ದೆ ಹೆಂಗೆ ಬರುತ್ತೆ, ಬೆಣ್ಣೆ ಥರ. ಕೈಗೆ ನೀರಲ್ಲಿ ಅದ್ದಿ ಮುಟ್ಟಿದ್ರೆ ಅಂಟಬಾರ್ದು ಕೈಗೆ, ಆವಾಗ ಮುದ್ದೆ ಚೆನ್ನಾಗಾಗಿದೆ ಅಂತ.
ಮಣೆ ಮೇಲೆ ನಾನು ಕಟ್ಟಿಂಗ್ ಬೋರ್ಡ್ ಮೇಲೆ ಮಾಡ್ತೀನಿ, ಕೆಲವು ಸ್ಲ್ಯಾಬ್ ಮೇಲೂ ಮಾಡ್ಬೋದು. ನಾನು ಕಟ್ಟಿಂಗ್ ಬೋರ್ಡ್ ಮೇಲೆ ಹಂಗೆ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೆಣ್ಣೆ ಥರ ಇದೆ ಮುದ್ದೆ. ಇಬ್ಬರು ಮಕ್ಳಿಗೆ ಹಾಕ್ಕೊಟ್ರೆ ಆರಾಮ್ಸೆ ತಿಂತಾರೆ. ಬಿಸಿ ಇರುತ್ತೆ. ಕೆಲವ್ರು ಪೇಪರ್ ಮೇಲೆ, ಕೆಲವರು ಎಣ್ಣೆ ಕವರಲ್ಲಿ ಮಾಡ್ತಾರೆ. ನಾವು ಆ ಥರ ಏನಿಲ್ಲ, ಮಾಮೂಲಿ ಡೈರೆಕ್ಟ್ ಕೈಯಿಂದನೇ ಸ್ವಲ್ಪ ನೀರು ಇದು ಮಾಡ್ಕೊಂಡು ಮುದ್ದೆ ನಾದ್ಕೊಂಡು ಚೆನ್ನಾಗಿ ಮುದ್ದೆ ಕೊಟ್ಟರೆ ಸಾಫ್ಟ್ ಬೆಣ್ಣೆ ಥರ ಇರುತ್ತೆ. ಸೂಪರ್ ಟೇಸ್ಟಿ. ಎಷ್ಟು ಹೇಗಿರುತ್ತೆ ನೋಡಿ. ಈಗ ನನ್ನ ಮಕ್ಕಳಿಗೆ ಸರ್ವ್ ಮಾಡ್ತೀನಿ, ಆರಾಮ್ಸೆ ಊಟ ಮಾಡ್ತಾರೆ. ನನಗೆ ಇಷ್ಟ ಆಯಿತು, ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ. ಈ ಥರ ಇದೆ, ವಿಡಿಯೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.